ನಿಮ್ಮ ಬರ್ತ್ಡೇ ಇದೆ ಅಂತೇಳಿ ಹೊರಗೆ ಬಂದಿದ್ರು. ನಿಮಗೆ ಯಾವಾಗ ವಿಶ್ ಮಾಡಿದ್ರು? ಏನಾಯ್ತು ಸರ್? ನನ್ನ ಬರ್ಡೇ ಇರೋದು ಈಗಲ್ಲ ಸರ್, ಸೆಪ್ಟೆಂಬರ್ 17. ಅದು ಅವ್ನು ಚೆನ್ನಾಗಿ ಗೊತ್ತು. ಅವ್ನು ಒಂದು ವಾರದಿಂದ ಡಿಪ್ರೆಸ್ ಆಗಿದ್ದ. ನಾನು ಬೆಂಗಳೂರಿಗೆ ಹೋಗಿದ್ದೆ, ನಮ್ಮ ಮಕ್ಕಳಿಗೆ ಓದ್ತಾರಲ್ಲಿ, ಅಲ್ಲಿ ಬೆಂಗಳೂರಿಗೆ ಹೋಗಿದ್ದೆ. ಬೆಂಗಳೂರಿಗೆ ಹೋದಾಗ ಫೋನ್ ಮಾಡಿ ನನಗೆ ಭಯ ಆಗ್ತಿದೆ, ಬರ್ರಿ ಅಂತಂದ. ಸರಿ ಆಯ್ತಪ್ಪ ಅಂತ ಶುಕ್ರವಾರನೇ ಬಂದೆ ನಾನು. ಏನು ಭಯ ಆಗುತ್ತೆ ಅಂತ? ಸುಮ್ಮನೆ ಏನೋ ಒಂಥರ ಅವ್ನು ಏನು ಹೇಳ್ತಾ ಇರಲಿಲ್ಲ ಸರ್. ಅವನೊಂಥರ ಮೂಡಿ ಫೆಲ್. ಅವನಿಗೆ ದುಃಖ ಆದರೂ ಏನು ಸಂತೋಷ ಆದರೂ ಏನೂ ಹೇಳ್ತಾ ಇರಲಿಲ್ಲ, ಸುಮ್ಮನೆ ಜೊತೆಗಿರೋನು. ಭಯ ಆಗುತ್ತೆ ಅಂದರೆ ಆಮೇಲೆ ನಾನು ಏಮೋ ಅವರಿಗೆಲ್ಲ ಹೇಳ್ಬಿಟ್ಟು, ನೋಡಪ್ಪ ಜೊತೆಗಿರೋ, ಅಲ್ಲಿ ನಮ್ಮದು ಒಂದು ಕೆಫೆ ಇದೆ, ನಾನು ಅವನೇ ಸೇರೆ ಮಾಡಿದ್ದು ಕೆಫೆ ಅದು ಸರ್. ನಾನು ಜೊತೆಗಿರೋ, ಅಲ್ಲೋ ಕುತ್ಕ, ಅಲ್ಲಿ ನಾನು ಕ್ಯಾಮ್ರಾದ ನೋಡ್ತಾ ಇರ್ತೀನಿ, ನೀನು ಏನು ಭಯ ಇಲ್ಲ, ನಾನು ಇರ್ತೀನಿ ಅಂತಂದು ಹೇಳಿ ಬಂದೆ. ನಾನು ಶುಕ್ರವಾರ ಬಂದೆ. ಬಂದ ತಕ್ಷಣ ಅವ್ನಿಗೆ ಕರ್ಸ್ಕೊಂಡು ಅವ್ನಿಗೆ ಮಾತಾಡ್ಬಿಟ್ಟು, ನಾನು ಇದೀನಿ, ಹೆದರ್ಕೋಬೇಡಪ್ಪ, ನನಗೆ ನಿನಗೇನು ಆಗ್ಬಿಡಲ್ಲ. ಯಾವ ವಿಚಾರಕ್ಕೆ ಭಯ ಆಗುತ್ತೆ ಸರ್? ಭಯ ಸುಮ್ಮನೆ ಸರ್. ಅವ್ನು ಭಯ ಏನಕ್ಕಪ್ಪ ಭಯ ನಿನಗೆ ನಾನು ಕೇಳಿದ್ರೆ, ಏನೋ ಭಯ ನಿಮ್ಮ ಮನಸ್ಸಿಗೆ ಸಮಾಧಾನ ಆಗ್ತಿಲ್ಲ. ಡ್ರಿಂಕ್ಸ್ ಮಾಡ್ತಾಯಿದ್ದೆ ಸರ್. ಡ್ರಿಂಕ್ಸ್ ವಿಚಾರಕ್ಕೆ ಭಾಳ ಸರಿ ಬೈದೀನಿ ಸರ್. ನೆನ್ನೆ ಸಮೇತ ಬೆಳಿಗ್ಗೆ ಬೈದೀನಿ. ಮೊನ್ನೆ ಏನು ಮಾಡಿದ್ದ, ನಮ್ಮ ತೋಟಕ್ಕೆ ಹೋಗಿ ಮನ್ಕೊಂಡಿದ್ದ ಅವನು. ಮೊನ್ನೆ ನೈಟ್ ಮನೆಗೆ ಹೋಗಿಲ್ಲ ಅವನು. ಕ್ಲಾಸ್ ಬೀಗ ಹಾಕಿಲ್ಲ ಅಂತ ಅನ್ನೋ ವಿಷಯಕ್ಕೆ ನಾವೇನು ಮಾಡಿದ್ವಿ, ಏಮಿಗೆ ಹೇಳ್ಬಿಟ್ಟು, ನಮ್ಮ ಹುಡುಗಂಗೆ ಹೇಳ್ಬಿಟ್ಟು, ಕ್ಲಾಸ್ ಬೀಗ ಹಾಕಿಲ್ಲ ಅಂತ ಹೋಗಪ್ಪ ಅಂತ ರಾತ್ರಿ 11ವರೆಗೆ ಹೋಗ್ಬಿಟ್ಟು ಅವನ್ನೆಲ್ಲ ಕಡೆ ಚೆಕ್ ಮಾಡಿದ್ದೆ, ಎಲ್ಲೆಲ್ಲಿ ಇರ್ತಾನೆ, ಏನು ಕತೆ ಅಲ್ಲ. ಎಲ್ಲೂ ಸಿಕ್ಕಿಲ್ಲ ಅವನು. ಸಿಕ್ಕಿಲ್ಲ ಕಾರಣಕ್ಕೆ ನಾನು ಫೋನ್ಗಳು ಭಾಳ ಮಾಡಿದೆ ಅವನಿಗೆ. ಸ್ವಿಚ್ ಆಫ್ ಆಗಿತ್ತು ಫೋನ್. ಮತ್ತು ಬೆಳಗಿನ ಜಾವ 4 ಗಂಟೆ ಮಾಡ್ದೆ ಅವನು. ಯಾವತ್ತು? ಶನಿವಾರ ಬೆಳಗ್ಗೆ ಅಲ್ಲ, ಭಾನುವಾರ ಬೆಳಗ್ಗೆ ಸರ್ ಮಾಡಿದಾಗ ನಾನು ಬೈದೆ, ಕರೆದೆ. ನೀನು 4 ಗಂಟೆಗೆ ಎಲ್ಲ ಫೋನ್ ಮಾಡ್ತೀಯಲ್ಲ, ಎಲ್ಲಿಗೆ ಹೋಗಿದ್ದೆ ನೀನು? ಇಲ್ಲ ಭಯ, ತೋಟಕ್ಕೆ ಬಂದಿದ್ದೆ ಅಂತ. ಅವ್ನು ನನ್ನ ಹತ್ರ ಏನಿದ್ರು ಹೇಳೋಣ ಸರ್, ಆ ಥರದ್ದೆಲ್ಲ ಏನೂ ಇಲ್ಲ. ಇಲ್ಲ ಸರ್. ಸರ್ ಡಿಪ್ರೆಸ್ಸಿಗೆ ಹೋಗಿ ಅದೇ ಸರ್, ನನಗೂ ಅದೇ ಅರ್ಥ ಆಗ್ತಿಲ್ಲ. ನಾನು ಒಂದು 1000 ಸತಿ ಕೇಳಿದ್ದೆ ಅವ್ನಿಗೆ, ನಿಮ್ಗೆ ಏನು ಸಮಸ್ಯೆ ಐತೆ ಹೇಳಪ್ಪ, ಏನಿದ್ರು ಬಗೆಹರಿಸ್ತೀನಪ್ಪ ನಾನು. ಇಲ್ಲ ಸರ್, ಸಾಲದ ಅವನೇ ಸಾಕಷ್ಟು ದುಡಿಯೋನು ಸರ್. ಇನ್ನೊಬ್ರಿಗೆ ಕೊಡಂಗಿದ್ದ, ಸಾಲದ ಗಿಲ್ಲದ ಅಂಥದ್ದು ಏನಿಲ್ಲ ಅವನು. ಏನಾಗಿದೆ ಅನ್ಸುತ್ತೆ ನಿಮಗೆ? ನನಗೂ ಅರ್ಥ ಆಗ್ತಿಲ್ಲ ಸರ್. ನನಗೂ ಯಾರೂ ಇಲ್ಲ ಸರ್. ನನಗೆ ನೆನ್ನೆ 7:15 ಒಂದು ಕಾಲ್ ಮಾಡಿದೆ ಸರ್. ಕಾಲ್ ಮಾಡಿಬಿಟ್ಟು, ಎಲ್ಲಿಗೆ ಹೋಗಿದ್ಯಾ ಅಂದರೆ, ಹರಿಹರದ ಹತ್ರ ಇದ್ದೀನಿ. ನಾನು ಅವ್ರ ಅಕ್ಕಾರು ಮನೆ ಇದೆ ಅಂತಂದು ಹೇಳ್ತಾ ಇದ್ದೆ ಯಾವಾಗ. ಸೊ ಅಲ್ಲಿ ಹೋಗಿರ್ಬೋದು ಅಂದ್ಕೊಂಡೆ. ಒಂದು 2,000 ದುಡ್ಡು ಕೇಳ್ದೆ. ದುಡ್ಡು ಗಿಟ್ಟು ಕೊಡಲ್ಲಪ್ಪ, ನೀನು ಬಾ ಇಲ್ಲಿ ಮಾತಾಡೋಣ, ಫಸ್ಟ್ ಬಾ ಇಲ್ಲಿ, ಅಲ್ಲಿ ದೂರ ಹೋಗಿ ಹೆಂಗೆ ಹೋಗ್ತೀನಿ ನೀನು ಫಸ್ಟ್ ಬಾ ಇಲ್ಲಿ ಅಂತಂದೆ. ಬರ್ತೀನಿ ಭಯ ಅಂತಂದ. ನನಗೆ ಯಾವಾಗ ಭಯ ಅಂತ ಕರೇನು, ಬರ್ತೀನಿ ಭಯ ಅಂತಂದ ಅಷ್ಟೇ. ಅದಮ್ಮ ಒಂದು 10 ನಿಮಿಷ ಬೈದೆ ಅವನಿಗೆ, ಚೆನ್ನಾಗಿ ನೋಡ್ಕೊಳಪ್ಪ ಅಮ್ಮನ, ಯಾಕೋ ಅಯ್ಯೋ ಅನ್ನಿಸ್ತೀನಿ, ನಿಮ್ದು ಎಲ್ಲರಿಗೂ ಅಯ್ಯೋ ಅನ್ನಿಸ್ಬಿಡಕ್ಕ, ಆರಾಮಾಗಿರೋ ಅಂತಂದೆ ಅಷ್ಟೇ. ಭಯ ಚೆನ್ನಾಗಿರ್ತೀನಿ ಅಂದ, ಬಂದ. ಅದಾದಮೇಲೆ ಫೋನ್ ಇಲ್ಲ, ಏನಿಲ್ಲ. ಬೆಳಿಗ್ಗೆ ರಾತ್ರಿ 7:15 ಸರ್. ಭಾನುವಾರ ರಾತ್ರಿ ನಿನ್ನೆ ನೈಟು.